ಒಬ್ಬ ರಾಜನನ್ನ ಮೋಸದಿಂದ ಮಗನ ಎದುರಿಗೆ ಕೊಲ್ತಾರೆ. ನಂತರ ಆ ರಾಜಕುಮಾರ ಹೇಗೋ ತಪ್ಪಿಸಿಕೊಂಡ್ರು ಅವನ ತಾಯಿ ಸಿಕ್ಕಾಕೊಂಡು ಬಿಡ್ತಾಳೆ. ಈಗ ರಾಜಕುಮಾರನಿಗೆ ಇಷ್ಟೆಲ್ಲ ತನ್ನ ಕಣ್ಣು ಮುಂದೆನೆ ನಡೆದಿದ್ದಕ್ಕೆ ತಂದೆಗೆ ಮಾತು ಕೊಟ್ಟಂತೆ ಎಲ್ಲರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕಿತ್ತು. ಅವನ ಜೀವನ ತುಂಬಾನೇ ಕ್ರೂರತೆಯಲ್ಲಿ ಸಾಗ್ತಾ ಇತ್ತು. ಹೀಗೆ ಅವನು ಇದೇ ಪ್ರಯತ್ನದಲ್ಲಿದ್ದಾಗ ಅವನ ಫ್ಯಾಮಿಲಿಯ ಡಾರ್ಕ್ ಸೀಕ್ರೆಟ್ಗಳ ಬಗ್ಗೆ ಅವನಿಗೆ ಗೊತ್ತಾಗತ್ತೆ. ಅವನು ಸೇಡು ಅಂತ ಹೋಗ್ತಾ ಇದ್ದಾಗ ಒಬ್ಬಳು ಮಾಟಗಾತಿಯ ಮೇಲೆ ಪ್ರೀತಿ ಹುಟ್ಟತ್ತೆ. ಇದೆಲ್ಲದರ ಜೊತೆಗೆ ಯಾರಿಗಾಗಿ ಅವನು ಇಷ್ಟೆಲ್ಲ ಮಾಡ್ತಾ ಇದ್ನೋ ಅವರೇ ನೀಚ ಮನಸ್ಥಿತಿಯವರು ಅಂತ ಗೊತ್ತಾದಾಗ ಎಲ್ಲ ಬದಲಾಗೋಗತ್ತೆ. ಇಷ್ಟೆಲ್ಲ ನಡೆದ್ರೂ ಅವನ ಬೆನ್ನ ಹಿಂದೆ ಇದ್ದ ದೇವರು ಅವನಿಗೆ ಒಂದು ದಾರಿ ಕಾಣಿಸಿ ಜೀವನದ ದಿಕ್ಕನ್ನೇ ಬದಲಾಗುವ ಹಾಗೆ ಮಾಡ್ತಾನೆ. ಹಾಗಾದ್ರೆ ಈ ರಾಜಕುಮಾರನ ಜೀವನದಲ್ಲಿ ಯಾವ್ಯಾವ ನಂಬಿಕೆ ದ್ರೋಹಿಗಳು ಪ್ರೀತಿ ಪಾತ್ರರು ಸಿಕ್ಕಿ ಜೀವನವನ್ನ ದಡ ಸೇರಿಸ್ತಾರೆ ಅಂತ ನೋಡೋಣ ದ ನಾರ್ತ್ ಮ್ಯಾನ್ ಎಂಬ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ಯುದ್ಧ ಮುಗಿಸಿಕೊಂಡು ಟ್ರಿವಿಯಾ ದೇಶದ ರಾಪ್ಸೆಯ ರಾಜ ಆರ್ವೆಂಡೆಲ್ ಸೇನೆಯ ಜೊತೆಗೆ ವಾಪಸ್ ಆಗಿದ್ದ. ಅವರೆಲ್ಲ ಬರೋದನ್ನೇ ಅಮ್ಲೆತ್ ಅಂತ ಒಬ್ಬ ಹುಡುಗ ಕಾದು ನಿಂತು ನೋಡ್ತಾ ಇದ್ದ. ಅವನು ಆ ರಾಜ್ಯದ ರಾಜಕುಮಾರ. ತಂದೆ ಸೈನ್ಯದ ಜೊತೆಗೆ ಬರ್ತಾ ಇರೋದನ್ನ ಕಂಡು ಫುಲ್ ಎಕ್ಸೈಟ್ ಆಗಿ ಅಮ್ಮ ಗುದ್ರಾಲ್ ಇದ್ದಲ್ಲಿಗೆ ಓಡಿ ಹೋಗ್ತಾನೆ. ಇವನು ಒಂದೇ ಸಲ ಓಡೋಗಿ ಡೋರ್ ತೆಗೆದಿದ್ದು ಡ್ರೆಸ್ ಚೇಂಜ್ ಮಾಡ್ತಿದ್ದ ಅವಳಿಗೆ ಇರಿಟೇಟ್ ಆಗಿ ಕೋಪ ಬಂದ್ಬಿಡತ್ತೆ. ಕೈ ಎತ್ತಿ ಹೊಡೆಯುವವಳು ಆಗಿರ್ತಾಳೆ. ಅಷ್ಟೊತ್ತಿಗೆ ಸೇವಕಿ ಬಂದು ರಾಜ ಬಂದಿರುವ ವಿಷಯವನ್ನ ಹೇಳ್ತಾಳೆ. ನಂತರ ಮಗನ ಜೊತೆಗೆ ಹೋಗಿ ರಾಜ ಆರ್ವೆಂಡೆಲ್ನ ವೆಲ್ಕಮ್ ಮಾಡ್ತಾಳೆ. ಆರ್ವೆಂಡೆಲ್ ರಾಣಿಯನ್ನ ಹಾಗೂ ಮಗನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂದ್ರೆ ಹೆಂಡತಿಯ ಜೊತೆಗಿನ ಪ್ರೇಮವನ್ನ ಉಳಿಸಿಕೊಳ್ಳೋಕೆ ಯುದ್ಧದಿಂದ ಜೀವಂತವಾಗಿ ಬಂದಿದ್ದೇನೆ, ಇದು ನಾಯಿಯ ನಿಯತ್ತಿಗಿಂತ ಹೆಚ್ಚಿನದು ಅಂತ ಎಲ್ಲರ ಮುಂದೆನೆ ಹೇಳ್ತಾನೆ. ಇದಾದ ನಂತರ ಗೆದ್ದು ಬಂದಿರೋ ಖುಷಿಗೆ ಸೆಲೆಬ್ರೇಟ್ ಮಾಡ್ತಿರುವಾಗ ಮಗ ಈಗ ದೊಡ್ಡವನಾಗಿದ್ದಾನೆ, ಸ್ವಲ್ಪ ಜವಾಬ್ದಾರಿಯನ್ನ ಅವನಿಗೂ ಕೊಡಬಹುದು ಅಂತ ಅನಿಸಿ ವಂಶ ಪಾರಂಪರ್ಯವಾಗಿ ಬಂದಿದ್ದ ನೆಕ್ಲೆಸ್ ಅನ್ನ ಅಮ್ಲೆತ್ಗೆ ಹಾಕ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ ಆರ್ವೆಂಡೆಲ್ನ ತಮ್ಮ ಫಿಯೋಲ್ನಿರ್ ಕೂಡ ಅಲ್ಲಿಗೆ ಬರ್ತಾನೆ. ಇವನು ಅಣ್ಣನ ಹಾಗೇನೆ ಶೂರ ವೀರ ಆಗಿದ್ದ. ಆಗ ವೆಲ್ಕಮ್ ಡ್ರಿಂಕ್ ಅಂತ ರಾಣಿ ತಾನು ಕುಡಿತಾ ಇದ್ದದ್ದನ್ನೇ ಫಿಯೋಲ್ನಿರ್ಗೂ ಕೊಟ್ಟಿದ್ದು ಕಂಡು ಅಲ್ಲೇ ಇದ್ದ ಒಬ್ಬ ಮುಖ್ಯ ವ್ಯಕ್ತಿ ರಾಣಿಯ ಬಗ್ಗೆ ತಮಾಷೆಗೆ ಅಂತ ಕೆಟ್ಟದಾಗಿ ಜೋಕ್ ಮಾಡ್ತಾನೆ. ಇದರಿಂದ ಫಿಯೋಲ್ನಿರ್ಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಆದ್ರೆ ಆರ್ವೆಂಡೆಲ್ ಮಾತ್ರ ಶಾಂತ ರೀತಿಯಿಂದ ಅವನು ನಮ್ಮ ಆಪ್ತ ಮಿತ್ರ, ಹಾಗೆಲ್ಲ ಮಾತನಾಡಿದ್ರು ಸಹಿಸ್ಕೋಬೇಕು ಅಂತ ಹೇಳ್ತಾನೆ. ಇನ್ನು ರಾತ್ರಿ ಆರ್ವೆಂಡೆಲ್ ಮಗನ ವಿಚಾರವಾಗಿ ಹೆಂಡತಿ ಹತ್ರ ಮಾತಾಡ್ತಾ ಇದ್ದ. ಈಗ ಅವನಿಗೆ ಪಟ್ಟಾಭಿಷೇಕ ಮಾಡುವ ಸಮಯ ಬಂದಿದೆ, ಈಗಿಂದಲೇ ರಾಜನೀತಿಯಲ್ಲಿ ತೊಡಗಿದ್ರೆ ಮುಂದೆ ಒಳ್ಳೆ ರಾಜ ಆಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಗುದ್ರಾಲ್ ಅವನಿನ್ನು ತುಂಬಾನೇ ಚಿಕ್ಕವನು, ಅವನಿಗೆ ಜವಾಬ್ದಾರಿಯನ್ನ ನಿಭಾಯಿಸೋಕೆ ತೊಂದರೆ ಆಗಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಆರ್ವೆಂಡೆಲ್ ಈಗಿನ ಯುದ್ಧದಲ್ಲಿ ನನ್ನ ಹೊಟ್ಟೆಯನ್ನೇ ಬಗೆದು ಹಾಕಿದ್ದಾರೆ, ಆ ಹಳೆಯ ಶೂರತ್ವ ಎಲ್ಲ ಕಳೆದು ಹೋಗ್ತಾ ಇದೆ. ಇಷ್ಟಾದ್ರೂ ಹೇಡಿಯಂತೆ ಮನೆಯಲ್ಲಿ ಕೂತು ಸಾಯೋದಕ್ಕೆ ನನಗಿಷ್ಟ ಇಲ್ಲ. ನೀನು ನಿನ್ನ ಗಂಡನ ಜೀವ ಯುದ್ಧ ಭೂಮಿಯ ಖಡ್ಗದಿಂದಲೇ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೋ, ಅಷ್ಟರಲ್ಲಿ ಮುಂದಿನ ಉತ್ತರಾಧಿಕಾರಿಯನ್ನ ನಾನು ತಯಾರು ಮಾಡ್ತೇನೆ ಅಂತ ಹೇಳ್ತಾನೆ. ಇದಾದ ನಂತರ ಆರ್ವೆಂಡೆಲ್ ಅಮ್ಲೆತ್ ನನ್ನು ಒಂದು ಜಾಗಕ್ಕೆ ತಗೊಂಡೋಗಿದ್ದ. ಅದು ಅವರ ಮನೆತನದ ಪವಿತ್ರ ಜಾಗ. ಅಲ್ಲಿ ಹೋಗ್ತಾ ಇರುವಾಗ ಆರ್ವೆಂಡೆಲ್ ಮಗನ ಹತ್ತಿರ ತನ್ನ ಹಾಗೇನೆ ಮಾಡ್ತಾ ಬರುವಂತೆ ತಿಳಿಸ್ತಾನೆ. ಆರ್ವೆಂಡೆಲ್ ತೋಳಗಳಂತೆ ಕೂಗ್ತಾ ಮುಂದೆ ಪ್ರೀಸ್ಟ್ ಇದ್ದಲ್ಲಿ ಹೋಗ್ತಾನೆ. ಆಮ್ಲೆತ್ಗೆ ಭಯ ಆಗ್ತಾ ಇದ್ರು ತಂದೆ ಹೇಳಿದ್ದಕ್ಕೆ ತಾನೂ ತೋಳಗಳ ಹಾಗೇನೆ ಮಾಡ್ತಾ ಹೋಗ್ತಾನೆ. ಅಲ್ಲಿ ಪ್ರೀಸ್ಟ್ ಆರ್ವೆಂಡೆಲ್ ಹಾಗೂ ಅಮ್ಲೆತ್ಗೆ ಯುದ್ಧದಲ್ಲಿ ವೀರಮರಣ ಹೊಂದಿದ ಸೈನಿಕರ ಎಲುಬುಗಳಿಂದ ತಯಾರಿಸಿದ ವೈನ್ ಅನ್ನ ಕೊಟ್ಟು ಕುಡಿಯಲು ಹೇಳ್ತಾನೆ. ನಂತರ ಯುದ್ಧದಲ್ಲಿ ಸತ್ತ ಮೇಲೆ ಹೇಗೆ ವ್ಯಾಲ್ಕರಿಗಳು ಹುತಾತ್ಮ ಆದ ಯೋಧನ ದೇಹವನ್ನ ಓಡೆನ್ನ ವಾಲ್ಹೋಲಾದ ದ್ವಾರದವರೆಗೆ ತಗೊಂಡೋಗ್ತಾರೆ ಅಂತ ಆ ಪ್ರೀಸ್ಟ್ ಹೇಳ್ತಾನೆ. ಇದೇ ರೀತಿ ಆ ಪವಿತ್ರ ಜಾಗದಲ್ಲಿ ಆಮ್ಲೆತ್ಗೆ ಶತ್ರುಗಳನ್ನ ಹೇಗೆ ಕೊಲ್ಲಬೇಕು, ನಾವು ಶತ್ರುಗಿಂತ ಕಡಿಮೆ ಶಕ್ತಿಶಾಲಿ ಆಗಿದ್ರೆ ಹೇಗೆ ಬುದ್ಧಿವಂತಿಕೆಯಿಂದ ಅವನ ಮೇಲೆ ದಾಳಿ ಮಾಡಬೇಕು ಅಂತ ತಿಳಿಸಲಾಗತ್ತೆ. ಜೊತೆಗೆ ಆರ್ವೆಂಡೆಲ್ ನನ್ನ ಸಾವು ಯಾರಿಂದ ಆಗುತ್ತೋ ಅವರ ಮೇಲೆ ನೀನು ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಪ್ರಮಾಣ ಮಾಡಿಸಿಕೊಳ್ತಾನೆ. ಇಷ್ಟಾದ ನಂತರ ಆರ್ವೆಂಡೆಲ್ ಗಾಯಕ್ಕೆ ಕಟ್ಟಿದ್ದ ಬಟ್ಟೆಯನ್ನ ಬಿಚ್ಚಿ ಆ ಗಾಯದ ಒಳಗೆ ಅಮ್ಲೆತ್ನ ಕೈಯನ್ನ ಹಾಕಿಸಿ ಪ್ರತಿಯೊಬ್ಬ ಪೂರ್ವಿಕರ ಜೀವನ ಹಾಗೂ ಮರಣದ ಬಗ್ಗೆ ತಿಳಿಯುವ ಹಾಗೆ ಮಾಡ್ತಾನೆ. ಈ ರೀತಿ ಮಗನಿಗೆ ಉತ್ತರಾಧಿಕಾರಿಯ ಪಟ್ಟಾಭಿಷೇಕ ಮಾಡಿಸುವಷ್ಟರಲ್ಲಿ ಬೆಳಗಾಗಿತ್ತು. ಇಬ್ಬರು ಇನ್ನೇನು ಅಲ್ಲಿಂದ ಹೊರಟಿರ್ತಾರೆ. ಅಷ್ಟರಲ್ಲಿ ಶತ್ರುಗಳಿಂದ ಆರ್ವೆಂಡೆಲ್ ಮೇಲೆ ಅಟ್ಯಾಕ್ ಆಗುತ್ತೆ. ಮೊದಲಿಗೆ ಬಾಣಗಳಿಂದ ಅವನನ್ನ ಅಸ್ವಸ್ಥ ಮಾಡಿ ನಂತರ ಆ ಶತ್ರುಗಳು ಕಣ್ಣು ಮುಂದೆ ಬರ್ತಾರೆ. ಅವರಿಂದ ತನ್ನ ಸಾವಾಗತ್ತೆ ಅಂತ ಗೊತ್ತಿದ್ದ ಆರ್ವೆಂಡೆಲ್ ಮಗನ ಹತ್ರ ಓಡಿ ಹೋಗೋಕೆ ಹೇಳ್ತಾನೆ. ಅಮ್ಲೆತ್ ಭಯ ಬಿದ್ದು ಅಲ್ಲಿಂದ ಓಡಿ ಕಲ್ಲು ಹಿಂದೆ ಹೋಗಿ ಅಡಗಿ ಕೂತು ನೋಡ್ತಾ ಇರ್ತಾನೆ. ಆಗ ಶತ್ರುಗಳ ಮುಖ್ಯಸ್ಥ ಅಲ್ಲಿಗೆ ಬರ್ತಾನೆ. ಅವನ ಮುಖ ಕಾಣಿಸುವವರೆಗೆ ಅವನು ಯಾರಂತ ಆರ್ವೆಂಡೆಲ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಗತ್ತೆ ಅವನು ತನ್ನ ತಮ್ಮ ಫಿಯೋಲ್ನಿರ್ ಅಂತ. ಫಿಯೋಲ್ನಿರ್ಗೆ ಆರ್ವೆಂಡೆಲ್ನ ಸ್ಥಾನ ಬೇಕಾಗಿತ್ತು. ಆದ್ರೆ ಆ ಜಾಗಕ್ಕೆ ಈಗ ಅಣ್ಣನ ಮಗ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಎಲ್ಲರನ್ನು ಕೊಲ್ಲುವುದು ಒಂದೇ ದಾರಿ ಅಂತ ನಿರ್ಧಾರ ಮಾಡಿದ್ದ. ಫಿಯೋಲ್ನಿರ್ನ ಈ ದ್ರೋಹಕ್ಕೆ ಆರ್ವೆಂಡೆಲ್ಗೆ ತುಂಬಾನೇ ದುಃಖ ಆಗಿತ್ತು. ನಿನ್ನ ಈ ಕೆಟ್ಟ ಕರ್ಮಗಳು ಯಾವತ್ತೂ ನಿನ್ನನ್ನ ಬಿಡಲ್ಲ. ನನ್ನಿಂದ ಯಾವ ಗದ್ದುಗೆ ಬೇಕಂತ ನೀನು ಆಸೆ ಪಡ್ತಾ ಇದ್ದೀಯೋ ಅದು ನಿನಗೆ ಸೇರಲ್ಲ.
ಜೀವನ ಪೂರ್ತಿ ಯಾವುದೋ ಮೂಲೆಯಲ್ಲಿ ಬಿದ್ದಿರ್ತೀಯ ಅಂತ ಆರ್ವೆಂಡಲ್ ಹೇಳ್ತಾನೆ. ನಂತರ ತಡ ಮಾಡ್ದೆ ಆರ್ವೆಂಡಲ್ನ ಕಥೆಯನ್ನ ಮುಗಿಸ್ತಾನೆ. ಇದನ್ನೆಲ್ಲ ದೂರದಿಂದ ನೋಡ್ತಿದ್ದ ಅಮ್ಲೆತ್ಗೆ ಏನು ಮಾಡ್ಬೇಕು ಅಂತಾನೆ ತಿಳಿತಾ ಇರ್ಲಿಲ್ಲ. ಆಗ ಫಿಯೋಲ್ನಿರ್ ಉತ್ತರಾಧಿಕಾರಿಯನ್ನು ಕೊಂದು ಹಾಕಿ ಅಂತ ಆದೇಶ ಮಾಡ್ತಾನೆ. ಅಮ್ಲೆತ್ ಓಡಿ ಪೊದೆ ಒಳಗೆ ಅಡಗಿ ಕೂತು ಹುಡುಕ್ತಾ ಬಂದಿದ್ದ ಸೈನಿಕರಿಂದ ಸ್ವಲ್ಪ ಹೊತ್ತಿನವರೆಗೆ ಕಣ್ಣು ತಪ್ಪಿಸಿಕೊಳ್ತಾನೆ. ಆದ್ರೆ ಅವರಲ್ಲಿ ಒಬ್ಬ ಅಮ್ಲೆತ್ನನ್ನು ಹಿಡ್ಕೊಂಡು ಕೊಲ್ಲೋಕೆ ನೋಡ್ತಾನೆ. ಆಗ ಅಮ್ಲೆತ್ ಅವನ ಮೂಗನ್ನೇ ಕತ್ತರಿಸಿ ಹಾಕಿ ತಪ್ಪಿಸಿಕೊಂಡು ರಾಪ್ಸೆಗೆ ಬರ್ತಾನೆ. ಅಲ್ಲಿ ಮೊದಲೇ ಬಂದಿದ್ದ ಫಿಯೋಲ್ನಿರ್ ಹಾಗೂ ಅವನ ಸೈನಿಕರು ಸುಮಾರಷ್ಟು ಪ್ರಜೆಗಳನ್ನ ಕೊಂದು ಹಾಕಿದ್ರು. ಯಾರ್ಯಾರು ಫಿಯೋಲ್ನಿರ್ನನ್ನು ರಾಜ ಅಂತ ಒಪ್ಪಿಕೊಳ್ಳದೆ ವಿರುದ್ಧ ನಿಂತಿದ್ರೋ ಅಂತವರ ಕಥೆಯನ್ನ ಮುಗಿಸಲಾಗಿತ್ತು. ಅವರೆಲ್ಲರ ಮಧ್ಯದಿಂದ ಅಮ್ಲೆತ್ ಮುಸುಕ ಹಾಕೊಂಡು ಗುರುತು ಸಿಗದ ಹಾಗೆ ತಪ್ಪಿಸಿಕೊಂಡು ಹೋಗ್ತಿದ್ದ. ಆಗ ಫಿಯೋಲ್ನಿರ್ ರಾಜಂಗೆ ಒಂದು ರಾಣಿ ಬೇಕಂತ ಹಳೆ ರಾಣಿ ಗುದ್ರಾಲ್ನ ಹೊತ್ಕೊಂಡು ಬಂದು ಬಲವಂತವಾಗಿ ತನ್ನವಳನ್ನಾಗಿ ಮಾಡಿಕೊಳ್ತಾ ಇರೋದು ಅಮ್ಲೆತ್ಗೆ ಕಾಣಿಸುತ್ತೆ. ಅಷ್ಟರಲ್ಲಿ ಮೂಗು ಕುಯಿಸಿಕೊಂಡಿದ್ದ ಸೈನಿಕ ಬಂದು ತಾನೊಬ್ಬ ಹೇಡಿ ಅಂತ ಹೇಳಿಕೊಳ್ಳೋಕೆ ಆಗದೆ ಅಮ್ಲೆತ್ನ ಕೊಂದು ಸಮುದ್ರಕ್ಕೆ ಎಸೆದು ಬಂದಿದ್ದೇನೆ ಅಂತ ಫಿಯೋಲ್ನಿರ್ ಹತ್ತಿರ ಹೇಳ್ತಾನೆ. ಇದೆಲ್ಲ ನೋಡಿದ ಮೇಲೆ ಅಮ್ಲೆತ್ ದೋಣಿ ಹತ್ತಿ ಟ್ರಿವಿಯಾವನ್ನ ಬಿಡ್ತಾನೆ. ಈಗ ಅವನಿಗಿದ್ದ ಒಂದೇ ಒಂದು ಗುರಿ ಅಂದ್ರೆ ಫಿಯೋಲ್ನಿರ್ನನ್ನ ಕೊಂದು ತಾಯಿಯನ್ನ ಬಿಡಿಸೋದು, ಅದರಿಂದ ಆರ್ವೆಂಡಲ್ನ ಆತ್ಮಕ್ಕೆ ಶಾಂತಿ ಕೊಡಿಸೋದಾಗಿತ್ತು. ಇನ್ನು ಸುಮಾರು ವರ್ಷಗಳ ನಂತರ ಅಮ್ಲೆತ್ ಒಂದು ತಂಡವನ್ನ ಸೇರಿದ್ದ. ಅವರು ಯಾವುದೇ ರಾಜ್ಯಕ್ಕೆ ಸೇರಿದವರು ಅಥವಾ ಸೈನ್ಯದ ಭಾಗ ಆಗಿರ್ಲಿಲ್ಲ. ಓಡಿನ್ನನ್ನ ದೇವರು ಅಂತ ಸ್ವೀಕಾರ ಮಾಡ್ಕೊಂಡು ತಾವೆಲ್ಲ ಓಡಿನ್ನ ತೋಳಗಳು ಅಂತ ತಿಳ್ಕೊಂಡಿದ್ರು. ಈಗ ಇವರ ತಂಡದ ಉದ್ದೇಶವನ್ನ ಪೂರ್ತಿ ಮಾಡೋಕೆ ಒಂದು ಪುಟ್ಟ ಬುಡಕಟ್ಟು ರಾಜ್ಯದ ಮೇಲೆ ದಾಳಿ ಮಾಡೋಕೆ ಹೊರಟಿದ್ರು. ಪ್ರತಿಯೊಬ್ಬರು ತೋಳದ ಚರ್ಮವನ್ನ ಬೆನ್ನಿಗೆ ಹೊದ್ಕೊಂಡು ಯುದ್ಧ ಮಾಡ್ತಿದ್ರು. ಅದು ಅವರ ತಂಡದ ಗುರುತಾಗಿತ್ತು. ಈಗ ಅಮ್ಲೆತ್ ಹಾಗೂ ಅವನಿರೋ ತಂಡದ ಜನ ಕತ್ತಿ ಕೊಡಲಿ ಹಿಡ್ಕೊಂಡು ಬುಡಕಟ್ಟು ರಾಜ್ಯದ ಜನ ಕೊಂಡಿರುವ ಎತ್ತರದ ಬೇಲಿಯನ್ನ ಹತ್ತುತ್ತಾರೆ. ಆ ರಾಜ್ಯದ ಸೈನಿಕರು ಡಿಫೆಂಡ್ ಮಾಡೋಕೆ ನೋಡಿದ್ರು ಪ್ರಯೋಜನ ಆಗಲ್ಲ. ಈ ತಂಡದ ಜೊತೆ ಸೇರಿ ಅಮ್ಲೆತ್ ತುಂಬಾನೇ ಕ್ರೂರ ಆಗಿದ್ದ. ಆ ರಾಜ್ಯದ ಸೈನಿಕರ ಜೊತೆಗೆ ಪ್ರಜೆಗಳನ್ನು ಕೊಚ್ಚಿ ಕೊಂದು ಹಾಕ್ತಾ ಹೋಗ್ತಾನೆ. ಕೆಲವೊಂದಿಷ್ಟು ಜನರನ್ನಂತೂ ಕಚ್ಚಿ ಕೊಂದು ಹಾಕ್ತಾನೆ. ಹೀಗೆ ದಾಳಿ ಮುಗಿಸುವಷ್ಟರಲ್ಲಿ ಅರ್ಧದಷ್ಟು ಪ್ರಜೆಗಳು ಸತ್ತು ಹೋಗಿದ್ರು ಮತ್ತು ಉಳಿದವರನ್ನ ಗುಲಾಮರನ್ನಾಗಿಸಿ ಬೇರೆ ಬೇರೆ ರಾಜ್ಯಕ್ಕೆ ಕಳಿಸುವ ತಯಾರಿಯಾಗಿತ್ತು. ಅದಕ್ಕೆ ಅಂತಾನೆ ಒಂದಷ್ಟು ಜನರನ್ನ ಆರಿಸಿ ಉಳಿದ ದೇಹದಲ್ಲಿ ಶಕ್ತಿ ಇಲ್ಲದ ಕೆಲಸಕ್ಕೆ ಬಾರದಂತಹ ಜನರನ್ನ ಒಂದು ಮನೆಯಲ್ಲಿ ತುಂಬಿ ಬೆಂಕಿ ಹಚ್ಚಿ ಕೊಲ್ಲಲಾಗತ್ತೆ. ರಾತ್ರಿ ಎಲ್ರೂ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಅಮ್ಲೆತ್ ಅದೇ ಊರಿನ ಒಳಗ್ ಹೋಗಿದ್ದ. ಅವನನ್ನ ಯಾವುದೋ ಸ್ಪಿರಿಟ್ ತನ್ನ ಹತ್ರ ಬರುವಂತೆ ಕರೀತಾ ಇತ್ತು. ಅಮ್ಲೆತ್ ಆ ಸ್ಪಿರಿಟ್ ಕಾಣಿಸಿದ ದಾರಿಯಲ್ಲೇ ಹೋದಾಗ ಅವನಿಗೆ ಒಬ್ಬಳು ಮಾಟಗಾತಿ ಸಿಗ್ತಾಳೆ. ಅವಳಿಗೆ ಅಮ್ಲೆತ್ನ ಬಗ್ಗೆ ಪೂರ್ತಿ ಗೊತ್ತಿತ್ತು. ನೀನೊಬ್ಬ ನತದೃಷ್ಟ ರಾಜಕುಮಾರ ಅಂತ ಅವನಿಗೆ ಹೇಳ್ತಾಳೆ. ಅದಕ್ಕೆ ಅಮ್ಲೆತ್ ನನಗೆ ಸೇಡು ಮುಖ್ಯ, ಅದಕ್ಕೆ ನಾನು ರಾಜ್ಯವನ್ನ ಬಿಟ್ಟೆ ಅಂತ ಹೇಳ್ತಾನೆ. ಆಗ ಅವಳು ನೀನು ಉತ್ತರಕ್ಕೆ ಹೋಗಬೇಕು, ಅಲ್ಲಿ ನಿನ್ನ ಸೇಡನ್ನ ತೀರಿಸಿಕೊಳ್ಳಬಹುದು. ಈ ಕೆಲಸ ನಿನ್ನ ಹತ್ತಿರ ಸಾಧ್ಯವಾಗದ ಮಾತು ಅಂತಾನೆ ನಿನಗೊಬ್ಬಳು ಸಂಗಾತಿ ಸಿಗ್ತಾಳೆ. ಅವಳು ನಿನ್ನ ಗುರಿ ತಲುಪೋಕೆ ಸಹಾಯ ಮಾಡ್ತಾಳೆ. ನಿನ್ನ ಜೀವನ ಎಲ್ಲಿ ಕೊನೆ ಆಗುತ್ತೋ ಅವಳ ಜೀವನ ಅಲ್ಲಿಂದ ಶುರು ಆಗತ್ತೆ ಅಂತ ಹೇಳ್ತಾಳೆ. ಅಮ್ಲೆತ್ ಅವಳ ಕೈಯಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ರು. ಒಂದು ಚೂರು ಅಲುಗಾಡೋಕೆ ಆಗದೆ ಒದ್ದಾಡ್ತಾ ಇದ್ದ. ಅವಳು ಹೇಳುವಷ್ಟು ಹೇಳಿ ನಂತರ ಮಾಯ ಆಗ್ಬಿಡ್ತಾಳೆ. ಇನ್ನು ಮರುದಿನ ಗುಲಾಮ್ರನ್ನ ಬೇರೆ ಬೇರೆ ರಾಜ್ಯಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸ ಆಗ್ತಾ ಇತ್ತು. ಅದರಲ್ಲಿ ಒಂದಷ್ಟು ಜನರನ್ನ ಐಸ್ಲ್ಯಾಂಡ್ಗೆ ಕಿಂಗ್ ಫಿಯೋಲ್ನಿರ್ಗೆ ಕಳಿಸುವ ತಯಾರಿ ಮಾಡ್ಕೊಂಡಿದ್ರು. ಅದನ್ನ ಅನೌನ್ಸ್ ಮಾಡ್ತಿದ್ದದ್ದು ಅಮ್ಲೆತ್ಗೆ ಕೇಳಿಸತ್ತೆ. ಅಮ್ಲೆತ್ ತನ್ನ ಸಹಚರನ ಹತ್ರ ಈ ಕಿಂಗ್ ಫಿಯೋಲ್ನಿರ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅವನು ಆ ರಾಜ ಒಬ್ಬ ದ್ರೋಹಿ, ಅಣ್ಣನನ್ನ ಕೊಂದು ಹಾಕಿ ಅವನ ಸಿಂಹಾಸನವನ್ನ ಹತ್ತಿ ನಂತರ ಅಣ್ಣನ ಹೆಂಡತಿ ಜೊತೆಯಲ್ಲೇ ಸಂಸಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಲೆತ್ ಅವನು ರಾಫ್ಸೆಯ ರಾಜ ಆಗಿದ್ನಲ್ಲ, ಅವನ್ಯಾಕೆ ಐಸ್ಲ್ಯಾಂಡ್ ಅಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಸಹಚರ ಮೊದಲು ಆಗಿದ್ದ, ಆಮೇಲೆ ನಾರ್ವೆಯ ರಾಜ ಹೆರಾಲ್ಡರ್ ಯುದ್ಧ ಮಾಡಿದಾಗ ಹೆದರಿ ಹೆಂಡತಿ ಮಕ್ಕಳನ್ನ ತಗೊಂಡು ಓಡಿ ಪರಾರಿಯಾದ. ಈಗ ಸ್ವಲ್ಪ ಜನರನ್ನ ಇಟ್ಕೊಂಡು ಒಂದು ಜಾಗದಲ್ಲಿ ತಾನೇ ರಾಜ ಅಂತ ಹೇಳ್ಕೊಂಡು ಆಡಳಿತ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳ್ತಾ ಇದ್ದಾಗ ಒಂದು ಕಾಗೆ ಬಂದು ಅಮ್ಲೆತ್ನನ್ನೇ ನೋಡ್ತಾ ಕೂಗತ್ತೆ. ಅವರ ನಂಬಿಕೆಯ ಪ್ರಕಾರ ರಾವೆನ್ಸ್ ಅಂದ್ರೆ ಕಾಗೆಗಳು ಓಡಿನ್ನ ಪ್ರತಿರೂಪ ಆಗಿದ್ವು. ಇದೇ ತನಗೆ ಗುರಿ ತಲುಪಲು ದೇವರು ಕೊಡ್ತಿರುವ ಸೂಚನೆ ಅಂತ ಅಮ್ಲೆತ್ ಅಂದುಕೊಳ್ತಾನೆ. ಹಾಗಾಗಿ ತಡ ಮಾಡದೆ ತನ್ನ ಕೂದಲನ್ನ ಕತ್ತರಿಸಿಕೊಂಡು ಗುಲಾಮರಿಗೆ ಹಾಕುವ ಗುರುತನ್ನ ತಾನು ಹಾಕೊಂಡು ಗುಲಾಮರ ಮಧ್ಯದಲ್ಲಿಯೇ ತಾನು ಒಬ್ಬ ಗುಲಾಮನಾಗಿ ಐಸ್ಲ್ಯಾಂಡ್ಗೆ ಹೋಗುವ ಬೋಟನ್ನ ಹತ್ತುತ್ತಾನೆ. ಇವನು ಈ ರೀತಿ ತಲೆಮರೆಸಿಕೊಂಡು ಇರೋದು ಅಲ್ಲಿರುವಂತಹ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದ್ರೆ ಗುಲಾಮರಲ್ಲಿಯೇ ಒಬ್ಬಳು ಹುಡುಗಿಗೆ ಇವನು ಗುಲಾಮ ಅಲ್ಲ, ಗುಲಾಮನ ಹಾಗೆ ನಾಟಕ ಮಾಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗಿತ್ತು. ಅವಳು ಅಮ್ಲೆತ್ನ ಹತ್ತಿರ ಶತ್ರುಗಳಿಗೆ ನಿನ್ನ ಶೌರ್ಯದ ಬಗ್ಗೆ ತಿಳಿಯೋಕೆ ಕೊಡಬೇಡ, ದಡ್ಡರಲ್ಲಿಯೇ ದಡ್ಡನಾಗಿ ಬುದ್ಧಿವಂತಿಕೆಯಿಂದ ನಿನ್ನ ಕೆಲಸವನ್ನ ಸಾಧಿಸು ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಈ ಹುಡುಗಿ ಒಬ್ಬಳು ಮಾಟಗಾತಿ ಅಂತ ಅಮ್ಲೆತ್ಗೆ ಗೊತ್ತಾಗಿತ್ತು. ಇನ್ನು ಮರುದಿನ ಐಸ್ಲ್ಯಾಂಡ್ಗೆ ಬಂದು ತಲುಪಿರ್ತಾರೆ. ಸಮುದ್ರ ತೀರದಿಂದ ಫಿಯೋಲ್ನಿರ್ ಇರುವ ಜಾಗ ತುಂಬಾನೇ ದೂರದಲ್ಲಿತ್ತು. ದಾರಿಯಲ್ಲಿ ಹೋಗ್ತಿರುವಾಗ ಅದೇ ಹುಡುಗಿ ಅಮ್ಲೆತ್ ಹತ್ರ ತನ್ನ ಹೆಸರು ಓಲ್ಗಾ ಅಂತ ಹೇಳ್ಕೊಳ್ತಾಳೆ.
ನಂತರ ಅಮ್ಲೆತ್ ಅಲ್ಲಿಗೆ ಬಂದಿರೋ ಕಾರಣ ಏನಂತ ಕೇಳ್ತಾಳೆ. ಅದಕ್ಕೆ ಅಮ್ಲೆತ್ ಕಿತ್ಕೊಂಡು ಹೋಗಿರೋದನ್ನ ವಾಪಸ್ ಪಡೆಯೋಕೆ ಬಂದಿದ್ದೇನೆ, ತಂದೆ ತಾಯಿ ರಾಜ್ಯ ಎಲ್ಲವನ್ನ ನನ್ನದಾಗಿ ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ. ಆಗ ಓಲ್ಗಾ ಈ ರಾಜ್ಯ ನಿನ್ನದಾಗಿತ್ತ ಅಂತ ಕೇಳಿದಾಗ ಮೊದಲು ನಡೆದ ಎಲ್ಲಾ ವಿಷಯವನ್ನ ಅಮ್ಲೆತ್ ಅವಳಿಗೆ ಹೇಳ್ತಾನೆ. ಇನ್ನು ಐಸ್ಲ್ಯಾಂಡ್ ನ ಒಂದು ಜಾಗದಲ್ಲಿ ಫಿಯೋಲ್ನಿರ್ ಜೀವನ ಮಾಡ್ತಿದ್ದ. ಅವನಿಗೆ ಈಗ ಇಬ್ಬರು ಗಂಡು ಮಕ್ಕಳು. ಸಣ್ಣ ಮಗನನ್ನ ಉತ್ತರಾಧಿಕಾರಿ ಆಗುವಂತೆ ಬೆಳೆಸ್ತಿದ್ದ, ಯಾಕೆಂದ್ರೆ ದೊಡ್ಡ ಮಗ ಥಾರಿರ್ ಮುಂಗೋಪ ಒಂದನ್ನ ಬಿಟ್ರೆ ರಾಜ ಆಗುವಂತಹ ಯಾವುದೇ ಯೋಗ್ಯತೆಯನ್ನ ಬೆಳೆಸಿಕೊಂಡಿರ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಗುಲಾಮರನ್ನ ತಗೊಂಡು ಬರಲಾಗತ್ತೆ. ಅಷ್ಟು ಜನರನ್ನ ಸರಿಯಾಗಿ ನೋಡಿದ ಫಿಯೋಲ್ನಿರ್ ಒಬ್ಬರು ಚಳಿಗಾಲದವರೆಗೆ ಜೀವಂತ ಉಳಿಯಲ್ಲ, ಎಲ್ಲರನ್ನ ರೀಸೇಲ್ ಮಾಡಿಬಿಡಿ ಅಂತ ಹೇಳ್ತಾನೆ. ಅಮ್ಲೆತ್ಗೆ ಅಲ್ಲೇ ಉಳ್ಕೊಳ್ಬೇಕಿತ್ತು. ಹಾಗಾಗಿ ಅಷ್ಟು ಜನರ ಮಧ್ಯದಲ್ಲಿ ಒಂದು ಸಲ ಫಿಯೋಲ್ನಿರ್ನ ಅಟ್ರಾಕ್ಷನ್ ಅನ್ನ ತನ್ನ ಕಡೆ ಆಗುವಂತೆ ಮಾಡ್ತಾನೆ. ಆಗ ಸರಿಯಾಗಿ ಇವನನ್ನ ಗಮನಿಸಿದ ಫಿಯೋಲ್ನಿರ್ ಇವನ ಹೆಸರು ಏನಂತ ಕೇಳ್ತಾನೆ. ಅದಕ್ಕೆ ಅಮ್ಲೆತ್ ಬಿಯೋನುಲ್ಫಿರ್ ಅಂತ ಸುಳ್ಳು ಹೆಸರನ್ನ ಹೇಳ್ತಾನೆ. ನಂತರ ಅಮ್ಲೆತ್ ಒಬ್ಬನನ್ನೇ ತಮ್ಮ ಗುಲಾಮನಾಗಿ ಇಟ್ಟುಕೊಳ್ಳೋದು ಅಂತ ನಿರ್ಧಾರ ಆಗತ್ತೆ. ಇದೇ ಗುಲಾಮರ ವಿಚಾರವಾಗಿ ಥಾರಿರ್ ತೂಕವಿಲ್ಲದ ಮಾತುಗಳನ್ನ ಆಡ್ತಾ ಇದ್ದ. ಆದರೆ ಅದೇ ಸಣ್ಣ ಮಗ ಗುನ್ನಾರ್ಗೆ ಬಟ್ಟೆ ತೊಳೆಯೋಕೆ, ಅಡುಗೆ ಮಾಡೋಕೆ ಹಾಗೂ ಕೃಷಿ ಕೆಲಸಕ್ಕೆ ಒಂದಷ್ಟು ಹೆಣ್ಣು ಆಳುಗಳು ಬೇಕು ಅನ್ನುವ ಯೋಚನೆ ಇತ್ತು. ಅದನ್ನ ಫಿಯೋಲ್ನಿರ್ ಹತ್ತಿರ ಹೇಳಿ ಒಂದಷ್ಟು ಹೆಣ್ಣು ಗುಲಾಮರನ್ನ ಉಳಿಸಿಕೊಳ್ತಾನೆ. ಅವರಲ್ಲೂ ಬಿಳಿ ಕೂದಲಿನ ಓಲ್ಗಾ ಮೇಲೆ ಫಿಯೋಲ್ನಿರ್ನ ಕೆಟ್ಟ ಕಣ್ಣು ಬಿದ್ದಿತ್ತು. ಇನ್ನು ಕೆಲಸದ ಸಮಯದಲ್ಲಿ ಅಮ್ಲೆತ್ 4 ಜನ ಮಾಡುವಷ್ಟು ಕೆಲಸಗಳನ್ನ ತಾನು ಒಬ್ಬನೇ ಮಾಡ್ತಿದ್ದ. ಇದರ ಮಧ್ಯದಲ್ಲಿ ಫಿಯೋಲ್ನಿರ್ ಹಾಗೂ ಗುದ್ರಾಲ್ ಇರುವ ಮನೆಗೆ ತೊಳೆದ ಚಾಪೆಗಳನ್ನ ಇಡೋದಿಕ್ಕೆ ಅಮ್ಲೆತ್ ಹೋಗ್ತಾನೆ. ಅಲ್ಲಿ ಫಿಯೋಲ್ನಿರ್ ಗುದ್ರಾಲ್ ಹತ್ತಿರ ತನ್ನ ಸೇವೆ ಮಾಡಿಸಿಕೊಳ್ತಿದ್ದ. ಅದನ್ನ ನೋಡಿ ಅಮ್ಲೆತ್ನ ಮನಸ್ಸು ಕೆಡತ್ತೆ. ಆಗ ಅಮ್ಲೆತ್ಗೆ ಸಮಾಧಾನ ಮಾಡೋಕೆ ಅಂತ ಓಲ್ಗಾ ಬರ್ತಾಳೆ. ಅವಳು ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫಿಯೋಲ್ನಿರ್ನ ಸೇವಕರು ಬಂದು ನಿನ್ನ ಜಾಗ ಇದಲ್ಲ, ರಾಜನ ಹತ್ತಿರ ಮಾತ್ರ ಇರಬೇಕು ಅಂತ ಬೈದು ಎಳೆದುಕೊಂಡು ಹೋಗ್ತಾರೆ. ಇನ್ನು ರಾತ್ರಿ ಅಮ್ಲೆತ್ ಕದ್ದು ಮುಚ್ಚಿ ಎದ್ದು ಹೊರಗೆ ಬಂದಿದ್ದ. ಅವನನ್ನ ಒಂದು ನರಿ ಕೂಗಿ ಕರೀತಾ ಇತ್ತು. ಅಮ್ಲೆತ್ ಅದರ ಹತ್ತಿರ ಹೋಗಿದ್ದೆ. ಅವನನ್ನ ಒಂದು ನಿಗೂಢ ಜಾಗಕ್ಕೆ ಅದು ತಗೊಂಡೋಗತ್ತೆ. ಅಲ್ಲಿ ಒಬ್ಬ ಪ್ರೀಸ್ಟ್ ಇದ್ದ. ಅವನು ಮಂತ್ರ ಹೇಳ್ತಾ ಕೂತಿದ್ದ. ಅಮ್ಲೆತ್ ಬಂದಿದ್ದು ಕಂಡು ಕೂತ್ಕೋ ಅಮ್ಲೆತ್, ಆರ್ವೆಂಡಲ್ನ ಮಗನೇ ಅಂತ ಹೇಳ್ತಾನೆ. ಇವನಿಗೂ ತನ್ನ ಬಗ್ಗೆ ಗೊತ್ತಲ್ಲ ಅಂತ ಅಮ್ಲೆತ್ಗೆ ಆಶ್ಚರ್ಯ ಆಗಿ ನನ್ನ ಬಗ್ಗೆ ಹೇಳಿದವರು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಪ್ರೀಸ್ಟ್ ಒಂದು ತಲೆಯನ್ನ ಕಾಣಿಸಿ ಇವನು ಕಳೆದು ಹೋದದ್ದನ್ನು ಹಾಗೂ ಮುಂದೆ ಆಗೋದನ್ನ ನನಗೆ ತಿಳಿಸ್ತಾನೆ. ಇವನನ್ನ ಫಿಯೋಲ್ನಿರ್ ಕೊಲ್ಲೋದಕ್ಕಿಂತ ಮೊದಲು ನಾಲಿಗೆಯನ್ನ ಕತ್ತರಿಸಿದ್ದ, ಕಣ್ಣುಗಳನ್ನ ಕಿತ್ತಿದ್ದ. ಆದ್ರೆ ನಾನು ಇವನಿಗೆ ಹೊಸ ಜೀವ ಕೊಟ್ಟೆ ಅಂತ ಹೇಳ್ತಾ ಕೆಟ್ಟದಾಗಿ ನಗಾಡ್ತಾನೆ. ಅದಕ್ಕೆ ಅಮ್ಲೆತ್ ನಿನ್ನ ಪರವಾಗಿಯೂ ಸೇಡನ್ನ ತೀರಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಆಗ ಪ್ರೀಸ್ಟ್ ತಲೆಯನ್ನ ತೆಗೆದು ತನ್ನ ಮುಂದೆ ಇಟ್ಕೊಂಡು ಒಂದಷ್ಟು ಪ್ರಯೋಗವನ್ನ ಮಾಡಿ ಮಂತ್ರ ಹೇಳ್ತಾನೆ. ಅದರಿಂದ ಆ ತಲೆ ಮಾತನಾಡುವ ಹಾಗೆ ಆಗತ್ತೆ. ಆ ತಲೆ ವಿಶೇಷವಾದ ಖಡ್ಗದ ಬಗ್ಗೆ ಅಮ್ಲೆತ್ ಹತ್ರ ಹೇಳುತ್ತೆ. ಆ ಖಡ್ಗ ಇಲ್ಲಿಯವರೆಗೆ ಯಾವತ್ತೂ ಸೋತಿಲ್ಲ. ಅದಕ್ಕೆ ಮನುಷ್ಯರ ರಕ್ತ ಅಂದ್ರೆ ತುಂಬಾನೇ ಇಷ್ಟ. ಶಾಶ್ವತವಾಗಿ ಹಾಳಾಗದಂತೆ ಆ ಖಡ್ಗವನ್ನ ತಯಾರು ಮಾಡಿದ್ದಾರೆ. ಅದರಿಂದ ಮಾತ್ರ ನಿನ್ನ ಸೇಡು ಕೊನೆಗೊಳ್ಳುತ್ತೆ ಅಂತ ಆ ತಲೆ ಹೇಳುತ್ತೆ. ನಂತರ ಪ್ರೀಸ್ಟ್ ಖಡ್ಗವನ್ನ ನೀನು ಪಡೆಯಬೇಕು ಅಂತಾದ್ರೆ ಮೌಂಟ್ ಡ್ವೆಲ್ಲರ್ ಹತ್ತಿರಕ್ಕೆ ಪೌರ್ಣಮಿಯ ದಿನ ಮಾತ್ರ ನೀನು ಹೋಗ್ಬೇಕು. ಅವನಿಂದ ಖಡ್ಗವನ್ನ ಗೆದ್ದು ಬರ್ಬೇಕು ಅಂತ ಹೇಳ್ತಾ ಒಂದು ಹಾವನ್ನ ಅಮ್ಲೆತ್ನ ಕಾಲಿನ ಹತ್ರಕ್ಕೆ ಎಸಿತಾನೆ. ಅದು ಪ್ರೀಸ್ಟ್ ಶಕ್ತಿಯಿಂದ ಹಗ್ಗವಾಗಿ ಬೀಳುತ್ತೆ. ಇನ್ನು ಪೌರ್ಣಮಿಯ ದಿನ ಮೌಂಟ್ ಡ್ವೆಲ್ಲರ್ ಇದ್ದಲ್ಲಿಗೆ ಅಮ್ಲೆತ್ ಹೋಗಿದ್ದ. ಗುಡ್ಡದ ತುದಿಯ ಸುರಂಗದಿಂದ ಹಗ್ಗ ಹಿಡ್ಕೊಂಡು ಕೆಳಕ್ಕೆ ಇಳಿತಾನೆ. ಅಲ್ಲಿ ಸುಮಾರು 9 ಅಡಿ ಎತ್ತರದ ವಾರಿಯರ್ನ ಕೈಯಲ್ಲಿ ಆ ಖಡ್ಗ ಇತ್ತು. ಅಮ್ಲೆತ್ ಹೋಗಿ ಖಡ್ಗವನ್ನ ಮುಟ್ಟಿದ್ದೆ ಆ ವಾರಿಯರ್ಗೆ ಎಚ್ಚರ ಆಗತ್ತೆ. ಇವನೇ ದೈತ್ಯ ಆಗಿದ್ರು ಇವನಿಗಿಂತ ಆ ವಾರಿಯರ್ ಪವರ್ಫುಲ್ ಆಗಿದ್ದ. ಅದೇ ಖಡ್ಗದಿಂದ ಅಮ್ಲೆತ್ನ ಮೇಲೆ ದಾಳಿ ಮಾಡ್ತಾನೆ. ಸುಮಾರಷ್ಟು ಹೊತ್ತು ಹೊಡೆದಾಟ ಮಾಡಿದ ಮೇಲೆ ಇವನನ್ನ ಸೋಲಿಸೋಕೆ ಆಗದೆ ಅಮ್ಲೆತ್ ಕೊಡಲಿಯನ್ನ ಎತ್ತಿಕೊಳ್ತಾನೆ. ಅದರಿಂದ ಹೊಡೆದು ಚಂದ್ರನ ಬೆಳಕಿಗೆ ಆ ವಾರಿಯರ್ನನ್ನ ತಂದು ನಿಲ್ಲಿಸ್ತಾನೆ. ಅದಕ್ಕೆ ವಾರಿಯರ್ ಸ್ತಬ್ಧವಾಗಿ ನಿಂತಲ್ಲೇ ನಿಂತು ಬಿಡ್ತಾನೆ. ಆಗ ಅಮ್ಲೆತ್ ಕೊಡಲಿಯಿಂದ ಹೊಡೆದು ಅದೇ ಖಡ್ಗದಿಂದ ಆ ವಾರಿಯರ್ನ ತಲೆಯನ್ನ ಕತ್ತರಿಸಿ ಹಾಕ್ತಾನೆ. ಇಷ್ಟು ಮಾಡಿದ ಮೇಲೆ ನಮಗೆ ಗೊತ್ತಾಗೋದೇನಂದ್ರೆ ಇಷ್ಟೊತ್ತು ನಡೆದಿದ್ದು ಎಲ್ಲ ಅಮ್ಲೆತ್ನ ಇಮ್ಯಾಜಿನೇಷನ್ ಅಂತ. ಅಮ್ಲೆತ್ ವಾರಿಯರ್ನ ಹತ್ರ ಹೋಗಿ ನಿಂತಿದ್ದ. ಇನ್ನೇನು ಖಡ್ಗವನ್ನ ಅವನ ಕೈಯಿಂದ ಕಸಿದುಕೊಳ್ತಾನೆ. ಅಷ್ಟಕ್ಕೆ ಆ ವಾರಿಯರ್ನ ದೇಹ ಕುಸಿದು ಪುಡಿ ಪುಡಿಯಾಗಿ ಬಿದ್ದೋಗತ್ತೆ. ಹಾಗಾಗಿ ಸುಲಭದಲ್ಲಿ ಅಮ್ಲೆತ್ ಖಡ್ಗವನ್ನ ತಗೊಂಡು ಬಂದಿದ್ದ. ಇನ್ನೇನಿದ್ರು ಫಿಯೋಲ್ನಿರ್ನ ಕೊಲ್ಲುವುದೊಂದೇ ಬಾಕಿ ಇತ್ತು. ಆ ಕೆಲಸವನ್ನ ಇವತ್ತೇ ಮುಗಿಸೋಣ ಅಂತ ಅಮ್ಲೆತ್ ಅಂದುಕೊಂಡು ಫಿಯೋಲ್ನಿರ್ ಇದ್ದಲ್ಲಿ ಬಂದಿದ್ದ. ಅಲ್ಲಿ ಫಿಯೋಲ್ನಿರ್ನ ಮೇಲೆ ಅಟ್ಯಾಕ್ ಮಾಡೋಕೆ ಕಾಯ್ತಾ ನಿಂತಿದ್ದಾಗ ಅವನ ನಾಯಿ ಅಮ್ಲೆತ್ನ ನೋಡ್ಕೊಂಡು ಬೊಗಳ ಅದಕ್ಕೆ ಫಿಯೋಲ್ನಿರ್ ಏನಾಯ್ತು ಅಂತ ನೋಡೋಕ್ ಬಂದಿದ್ದ. ಅಷ್ಟರಲ್ಲಿ ಏನೋ ಅನಿಸಿ ನಾಯಿಗೆ ಬೈದು ವಾಪಸ್ ಹೋಗ್ತಾನೆ. ಇದಾದ ನಂತರ ಫಿಯೋಲ್ನಿರ್ ಸೇವಕಿಯರು ಇದ್ದ ಮನೆಗೆ ಹೋಗಿದ್ದ. ಅಲ್ಲಿ ಓಲ್ಗಾ ಮೇಲೆ ಬಲಾತ್ಕಾರ ಮಾಡುವವನಾಗಿದ್ದ. ಆದ್ರೆ ಅವಳು ಪೀರಿಯಡ್ಸ್ ಮೇಲೆ ಇರೋದನ್ನ ಕಾಣಿಸ್ತಾಳೆ. ಅದಕ್ಕೂ ಫಿಯೋಲ್ನಿರ್ ಕೇರ್ ಮಾಡದೆ ಅವಳ ಮೇಲೆ ಬೀಳುವವನಾಗಿದ್ದ. ಆಗ ಅದೇ ರಕ್ತವನ್ನ ತೆಗೆದು ಅವನ ಮುಖಕ್ಕೆ ಒತ್ತಿ ತನ್ನ ಕೋಪವನ್ನ ಅವಳು ಹೊರಗೆ ಹಾಕ್ತಾಳೆ. ಇದರಿಂದ ಫಿಯೋಲ್ನಿರ್ನ ಮೂಡ್ ಹಾಳಾಗಿ ಅವಳಿಗೆ ಬೈದು ಅಲ್ಲಿಂದ ಹೋಗ್ತಾನೆ. ಇದೆಲ್ಲವನ್ನ ಅಮ್ಲೆತ್ ಕದ್ದು ಮುಚ್ಚಿ ನೋಡ್ತಾ ನಿಂತಿದ್ದ. ಇವತ್ತು ಈ ಕೆಲಸ ಸಾಧ್ಯ ಆಗ್ಲಿಲ್ಲ. ಆದ್ರೆ ನಿಶ್ಚಯವಾಗಿ ಆದಷ್ಟು ಬೇಗ ಫಿಯೋಲ್ನಿರ್ನ ಕೊಲ್ಲುವುದಾಗಿ ನಿರ್ಧಾರ ಮಾಡಿದ ಅಮ್ಲೆತ್ ಖಡ್ಗವನ್ನ ಅಡಗಿಸಿ ಇಡ್ತಾನೆ.
ಇನ್ನು ಮರುದಿನ ಆಲ್ಗಾ ಹತ್ತಿರಕ್ಕೆ ಬಂದ ಅಮ್ಲೆತ್ ಖಡ್ಗ ಸಿಕ್ಕಿರುವ ವಿಷಯವನ್ನ ಹೇಳ್ತಾನೆ. ಜೊತೆಗೆ ನಿನ್ನೆ ರಾತ್ರಿ ಫಿಯೋನಿರ್ನ ದಬ್ಬಾಳಿಕೆಯನ್ನ ನೋಡಿದ್ದು ಹೇಳ್ತಾನೆ. ಅದಕ್ಕೆ ಓಲ್ಗಾ, ಹಾಗಾದ್ರೆ ನನಗೆ ಇಲ್ಲಿಂದ ಹೋದ್ರೆ ಮಾತ್ರ ಸ್ವಾತಂತ್ರ್ಯ ಅಂತ ನಿನಗೂ ಗೊತ್ತಾಗಿರಬಹುದು, ಯಾವಾಗ ಅವನನ್ನ ಕೊಂದು ನನ್ನನ್ನ ಬಿಡಿಸ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಲೆತ್, ಆದಷ್ಟು ಬೇಗ ಆ ಕೆಲಸವನ್ನ ಮಾಡ್ತೇನೆ, ಅಮ್ಮನನ್ನ ಬಿಡಿಸಿ ಅವಳಿಗೂ ನೆಮ್ಮದಿ ಕೊಡ್ತೇನೆ, ಅಲ್ಲಿಯವರೆಗೆ ಕಾಯಲೇಬೇಕು ಅಂತ ಅವಳಿಗೆ ಹೇಳ್ತಾನೆ. ಇನ್ನು ಇವರಲ್ಲೇ ಒಂದಷ್ಟು ಗುಲಾಮರನ್ನ ಆರಿಸಿಕೊಂಡು ಫಿಯೋನಿರ್ ಹಾಗೂ ಹೆಂಡತಿ ಮಕ್ಕಳು ಸೈನಿಕರ ಜೊತೆಯಲ್ಲಿ ಒಂದು ಜಾಗಕ್ಕೆ ಹೋಗಿದ್ರು. ಅದು ಗುಲಾಮರ ಹಾಗೂ ಗುಲಾಮರ ಮಧ್ಯದಲ್ಲಿ ನಡೆಯುವಂತಹ ಪಂದ್ಯ ಆಗಿತ್ತು. ಫಿಯೋನಿರ್ನ 5 ಗುಲಾಮರು ಹಾಗೂ ಮತ್ತೊಬ್ಬ ರಾಜನ 5 ಗುಲಾಮರು ಮೈದಾನದಲ್ಲಿ ಇದ್ರು. ಎಲ್ಲರ ಕೈಯಲ್ಲೂ ಒಂದೊಂದು ದೊಣ್ಣೆ ಇತ್ತು. ಅದರಿಂದ ಒಂದು ಚೆಂಡನ್ನ ದೂರದಲ್ಲಿ ಹೂತು ಇಟ್ಟಿದ್ದ ಕಂಬಗಳಿಗೆ ಬಾರಿಸಬೇಕಿತ್ತು. ಇದಕ್ಕೆ ಮತ್ಯಾವುದೇ ರೂಲ್ಸ್ ಇರ್ಲಿಲ್ಲ, ಜೀವಂತ ಇರುವವರೆಗೆ ಹೋರಾಡಲೇಬೇಕಿತ್ತು. ಹೀಗೆ ಆಟದಲ್ಲಿ ಎದುರಾಳಿ ತಂಡ ಫಿಯೋನಿರ್ನ ಆಟಗಾರರನ್ನ ಹೊಡೆದು ಬಡೆದು ಗೆಲ್ಲುತ್ತಾ ಬಂದಿತ್ತು. ಅಮ್ಲೆತ್ ಒಬ್ಬನೇ ಉಳಿದಿದ್ದ. ಆ ಕಡೆ ಒಬ್ಬ ದೈತ್ಯ ಮಾತ್ರ ಆಟಕ್ಕೆ ಇಳಿದಿದ್ದ. ಒಬ್ಬನೇ ಆಗಿದ್ರು ಅಮ್ಲೆತ್ ಆ ದೈತ್ಯನ ಮುಂದೆ ಸೋಲುವ ಹಂತಕ್ಕೆ ಬಂದಿದ್ದ. ಅವನು ಗೆದ್ದರೆ ತಾವು ಸೋತು ತಲೆ ತಗ್ಗಿಸಬೇಕಾಗುತ್ತೆ ಅಂತ ಗುನಾರ್ಗೆ ಅನ್ನಿಸಿ ತಾನೇ ಹೋಗಿ ಚೆಂಡನ್ನ ಎತ್ತುಕೊಂಡು ಓಡ್ತಾನೆ. ಆಗ ಎದುರಾಳಿ ಆಟಗಾರ ಗುನಾರ್ನ ತಳ್ಳಿ ನಂತರ ಚೆಂಡಿನ ಜೊತೆಗೆ ಗುನಾರ್ನ ತಲೆಯನ್ನ ದೊಣ್ಣೆಯಿಂದ ಬಾರಿಸುವವನು ಆಗಿದ್ದ. ಅಷ್ಟರಲ್ಲಿ ಅಮ್ಲೆತ್ ಬಂದು ಅವನಿಗೆ ಹೊಡೆದು ಬೀಳಿಸಿ ತಲೆಯಿಂದ ಡಿಚ್ಚಿ ಹೊಡೆದು ಕೊಂದು ಹಾಕ್ತಾನೆ. ಗುನಾರ್ ಸ್ವಲ್ಪದರಲ್ಲಿ ಬದುಕಿದ್ದ. ಇನ್ನು ರಾತ್ರಿ ಗೆದ್ದ ಖುಷಿಯಲ್ಲಿ ಸೆಲೆಬ್ರೇಷನ್ ಇತ್ತು. ಆದ್ರೆ ಎಲ್ಲರಿಂದ ದೂರದಲ್ಲಿ ಅಮ್ಲೆತ್ ಇದ್ದ. ಆಗ ಅಲ್ಲಿಗೆ ಬಂದ ಥೋರಿರ್ ಆಟವನ್ನ ಗೆಲ್ಲಿಸಿದ್ದಕ್ಕೆ ಹಾಗೂ ಗುನಾರ್ನ ಉಳಿಸಿದ್ದಕ್ಕೆ ರಾಜ ಫಿಯೋನಿರ್ನ ಕಡೆಯಿಂದ ಉಡುಗೊರೆಯನ್ನ ತಂದಿದ್ದ. ಅದೇನಂದ್ರೆ ಈಗಿಂದ ಅಮ್ಲೆತ್ ಉಳಿದ ಗುಲಾಮರಿಗಿಂತ ಮೇಲಿನ ಗುಲಾಮ ಆಗಿದ್ದ. ಅವನಿಗೆ ಪ್ರಮೋಷನ್ ಸಿಕ್ಕಿತ್ತು. ಎಲ್ಲರ ಹತ್ರ ಕೆಲಸವನ್ನ ಮಾಡಿಸೋದು ಈಗ ಅವನ ಜವಾಬ್ದಾರಿಯಾಗಿತ್ತು. ಬರೀ ಅಷ್ಟೇ ಅಲ್ಲ, ಎಲ್ಲರಿಂದ ತನ್ನನ್ನ ಕಾಪಾಡಿಕೊಂಡು ಬರೀ ಇವನ ಜೊತೆಗೆ ಮಾತ್ರ ಸೇರುವಂತಹ ಆಲ್ಗಾಳನ್ನು ಗಿಫ್ಟ್ ಅಂತ ಕೊಟ್ಟಿದ್ರು. ಅಮ್ಲೆತ್ ಈಗ ಆಲ್ಗಾಳನ್ನು ಹುಡ್ಕೊಂಡು ಹೋಗಿದ್ದ. ಅವಳು ಸಿಗ್ತಾಳೆ. ತನ್ನನ್ನ ಅಮ್ಲೆತ್ಗೆ ಕೊಟ್ಟಿದ್ದಕ್ಕೆ ಅವಳಿಗೂ ಖುಷಿಯಾಗಿತ್ತು. ಇಬ್ಬರಲ್ಲೂ ಪ್ರೇಮ ಇತ್ತು. ಇನ್ನು ಮತ್ತೊಂದಿನ ರಾತ್ರಿ ಥೋರಿರ್ನ ಆಪ್ತ ಗೆಳೆಯರು ಮಜಾ ಮಾಡಬೇಕು ಅಂತ ಚೆನ್ನಾಗಿ ಕುಡಿದು ತೂರಾಡ್ತಾ ಒಂದು ಮನೆಗೆ ಹೋಗಿದ್ರು. ಅವರು ಒಳಗೆ ಹೋಗಿದ್ದೆ ಅವರ ಹಿಂದೆನೆ ಖಡ್ಗ ಹಿಡಿದು ಅಮ್ಲೆತ್ ಕೂಡ ಒಳಗೋಗ್ತಾನೆ. ಮರುದಿನ ನೋಡಿದ್ರೆ ಥೋರಿರ್ಗೆ ಶಾಕ್ ಕಾದಿತ್ತು. ಅವನ ಗೆಳೆಯರನ್ನ ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಗೋಡೆಗೆ ನೇತು ಹಾಕಲಾಗಿತ್ತು. ಥೋರಿರ್ ದುಃಖದಲ್ಲಿ ತುಂಬಾನೇ ಕೂಗಾಡ್ತಾ ಇದ್ದ. ಅವನನ್ನ ಫಿಯೋನಿರ್ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾನೆ. ನಂತರ ಅಲ್ಲಿಗೆ ಬಂದ ಮಾಟಗಾತಿ ಮುದುಕಿ, ಇದೊಂದು ಅತೃಪ್ತ ಆತ್ಮದ ಕೆಲಸ, ಅದರ ಖಡ್ಗಕ್ಕೆ ಮನುಷ್ಯರ ರಕ್ತದ ಹಸಿವಿದೆ, ಹಾಗಾಗಿಯೇ ಈ ರೀತಿ ಮಾಡ್ತಿದ್ದೆ, ಅದನ್ನ ತಡಿಬೇಕು ಅಂತಾದ್ರೆ ಒಂದು ಬಲಿ ಕೊಡ್ಬೇಕು ಅಂತ ಹೇಳ್ತಾಳೆ. ರಾತ್ರಿ ಮಾಟಗಾತಿ ಮುದುಕಿ ಹಾಗೂ ಅವಳ ಜೊತೆಗಾರ ಒಬ್ಬಳನ್ನ ಬಲಿ ಕೊಡಲು ತಯಾರಿ ಮಾಡ್ಕೊಂಡಿದ್ರು. ಅವಳನ್ನ ದೇವರಿಗೆ ಅರ್ಪಿಸುವ ಮಂತ್ರವನ್ನ ಇಬ್ರು ಹೇಳ್ತಾ ಇದ್ರು. ಅದೇ ಹೊರಗೆ ನರಿಗಳ ಕೂಗಾಟ ಜೋರಾಗಿತ್ತು. ಅದರಿಂದ ಇವರ ಸಾಕು ನಾಯಿಗಳು ಕೂಡ ಹಿಪ್ನೋಟೈಸ್ ಆಗ್ತಾ ಇದ್ವು. ಅದೇ ನರಿಗಳ ಜೊತೆಯಲ್ಲಿ ಅಮ್ಲೆತ್ ಕೂಡ ಕೂಗ್ತಾ ಇದ್ದ. ಅವರ ಕೂಗಾಟ ಕೇಳ್ತಾ ಕೇಳ್ತಾ ಸಾಕು ನಾಯಿಗಳು ಸಾಕಿದವರನ್ನೇ ಕಚ್ಚಲು ಶುರು ಮಾಡ್ತವೆ. ಇಷ್ಟರಲ್ಲಿ ಅಮ್ಲೆತ್ ಬಲಿಗೆ ಅಂತ ಇಟ್ಟಿದ್ದ ಹುಡುಗಿಯನ್ನ ಕಾಪಾಡ್ತಾನೆ. ಅದೇ ಫಿಯೋನಿರ್ ಎಲ್ಲರ ಜೊತೆಗೆ ಬಲಿಪೀಠದ ಹತ್ತಿರಕ್ಕೆ ಬಂದಾಗ ಅವನಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅದೇನು ಅಂದ್ರೆ ಅಲ್ಲಿ ಬಲಿ ಆಗಿದ್ದು ಮಾಟಗಾತಿಯ ಜೊತೆಗಾರ ಆಗಿದ್ದ. ಮಾಟಗಾತಿಯ ಕೈ ಬಾಯಿಯನ್ನ ಕಟ್ ಹಾಕಲಾಗಿತ್ತು. ಈ ಘಟನೆ ನೋಡಿ ಇದು ತನ್ನ ದೇವರು ಫ್ರೇಯರ್ ಮಾಡಿರುವಂತಹ ಕೆಲಸ ಅಲ್ಲ, ಇಲ್ಲೇನೋ ಕೆಟ್ಟ ಶಕ್ತಿಯ ದೃಷ್ಟಿ ಬಿದ್ದಿದೆ ಅಂತ ಫಿಯೋನಿರ್ ಅಂದುಕೊಳ್ತಾನೆ. ಹಾಗಾಗಿ ಮರುದಿನ ರಾತ್ರಿಯನ್ನ ತನ್ನ ಗುಲಾಮರ ಕೈಯಿಂದಲೇ ರಕ್ಷಿಸಿಕೊಳ್ಳುವ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಅಂತ ಎಲ್ಲ ಗುಲಾಮರ ಕೈಯಲ್ಲಿಯೂ ಕೋಲುಗಳನ್ನ ಕೊಡಲಾಗಿತ್ತು. ಅದೇ ಓಲ್ಗಾ ಎಲ್ಲರ ಮೇಲೆ ಕಪ್ಪು ಜಾದು ಶಕ್ತಿಯನ್ನ ಪ್ರಯೋಗ ಮಾಡಿದ್ದಳು. ಅದನ್ನ ಆಹಾರದಲ್ಲಿ ಹಾಕಿ ಎಲ್ಲಾ ಮೇಲಿನ ಸೈನಿಕರಿಗೆ ಕೊಡ್ತಾ ಹೋಗ್ತಾಳೆ. ಅವಳು ಕೊಟ್ಟಿದ್ದನ್ನೇ ಅಮ್ಲೆತ್ನ ಕೈಯಿಂದ ಮೂಗು ಕುಯಿಸಿಕೊಂಡಿದ್ದ ಸೈನಿಕ ಆರಾಮಾಗಿ ಬಾಯಿಗೆ ಇಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲ ಭ್ರಮೆಯ ಲೋಕದಲ್ಲಿ ಮುಳುಗೋಗ್ತಾರೆ. ಯಾವುದೋ ಸ್ತ್ರೀ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಭಾವಿಸಿಕೊಂಡು ಅದನ್ನ ಕೊಲ್ಲುವ ಪ್ರಯತ್ನ ಮಾಡ್ತಾರೆ. ಆದರೆ ಅವರು ದಾಳಿ ಮಾಡಿಕೊಂಡಿದ್ದು ತಮ್ಮ ಮೇಲೇನೆ ಆಗಿತ್ತು. ಇದೇ ರೀತಿ ಸುಮಾರಷ್ಟು ಸೈನಿಕರು ಸತ್ತೋಗ್ತಾರೆ. ಫಿಯೋನಿರ್ಗೆ ತಲೆ ಬಿಸಿ ಆಗತ್ತೆ. ಎಲ್ಲ ಸೈನಿಕರು ಅವನ ಕಣ್ಣ ಮುಂದೆನೆ ಸತ್ತು ಬೀಳ್ತಾ ಇದ್ರು. ಇನ್ನು ಅಮ್ಲೆತ್ ತಾಯಿಯ ರೂಮ್ಗೆ ಬಂದಿದ್ದ. ಅವಳ ಹತ್ತಿರ ತಾನು ನಿನ್ನ ಮಗ ಅಮ್ಲೆತ್ ಅಂತ ಹೇಳ್ತಾನೆ. ಮಗನನ್ನ ಕಂಡು ಅವಳ ಬಾಯಿಂದ ಮಾತೇ ಹೊರಡಲ್ಲ. ಆಗ ಅಮ್ಲೆತ್, ನಾನು ನಿನ್ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೇನೆ, ನಾಳೆ ಫಿಯೋನಿರ್ನ ಕೊಂದು ರಾಜ ಆರ್ವೆಂಡಲ್ನ ಪ್ರತೀಕಾರವನ್ನ ತೀರಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಗುದ್ರಾಲ್, ನೀನು ನಿನ್ನ ತಂದೆಯ ಹಾಗೇನೆ ಒಬ್ಬ ಮೂರ್ಖ ಅಂತ ಹೇಳ್ತಾಳೆ. ಅವಳ ಈ ವರಸೆ ಕಂಡು ಅಮ್ಲೆತ್ ಕಂಗಾಲಾಗ್ತಾನೆ. ಅವಳ ಹತ್ರ ನಿನ್ನ ಮಾತಿನ ಅರ್ಥ ಏನಂತ ಕೇಳ್ತಾನೆ. ಅದಕ್ಕೆ ಗುದ್ರಾಲ್, ನಿನ್ನ ಅಪ್ಪನಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಗಂಡು ಮಗವನ್ನ ಹೆತ್ತುಕೊಟ್ಟಿದ್ದಕ್ಕೆ ನನ್ನನ್ನ ಇನ್ನೂ ಜೊತೆಯಲ್ಲಿ ಇಟ್ಕೊಂಡಿದ್ದ, ಯುದ್ಧದಲ್ಲಿ ಹೇಡಿತರ ತಪ್ಪಿಸಿಕೊಂಡು ಬರ್ತಿದ್ದ ಅಂತ ಹೇಳ್ತಾಳೆ. ಅದಕ್ಕೆ ಅಮ್ಲೆತ್, ಸತ್ತೋಗಿರುವ ಗಂಡನ ಬಗ್ಗೆ ಈ ರೀತಿ ಮಾತಾಡೋಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅಂತ ಕೇಳ್ತಾನೆ. ಅಷ್ಟಕ್ಕೂ ಗುದ್ರಾಲ್ ಹೇಳೋದನ್ನ ನಿಲ್ಸಲ್ಲ. ನಿನ್ನ ಅಪ್ಪನಿಗಿಂತ ಚಿಕ್ಕಪ್ಪನೇ ಎಲ್ಲಾ ವಿಷಯದಲ್ಲೂ ಉತ್ತಮ, ಅವನಿಗೆ ಯುದ್ಧದಲ್ಲಿ ಹೇಗಿರ್ಬೇಕು ಅಂತಾನೂ ಗೊತ್ತು, ಹೆಂಡತಿಯ ಜೊತೆಗೆ ಹೇಗಿರ್ಬೇಕು ಅಂತಾನೂ ಗೊತ್ತು. ಆರ್ವೆಂಡಲ್ ಹಾಗಲ್ಲ, ಗುಲಾಮನಾಗಿ ಬಂದಿದ್ದ ನನ್ನನ್ನ ತನ್ನ ಆಸೆಗೆ ಬಳಸ್ಕೊಂಡ.
ನನ್ನ ಅಸಹಾಯಕತೆಗೆ ಹುಟ್ಟಿದವನೇ ನೀನು. ಅದೇ ಗುನಾರ್ ನಮ್ಮಿಬ್ಬರ ಪ್ರೇಮಕ್ಕೆ ಹುಟ್ಟಿದವನು. ಅದೇ ಕಾರಣಕ್ಕೆ ಫಿಯೋಲ್ನಿರ್ನ ಕೈಯಲ್ಲಿ ಆರ್ವೆಂಡಲ್ನ ಕೊಲ್ಲಿಸಿದ್ದು. ಇಲ್ಲದಿದ್ದರೆ ಇನ್ನೂ ಅವನ ಜೊತೆಗೆ ಇದ್ದು ಸಾಯಬೇಕಾಗಿತ್ತು ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಅಮ್ಲತಿಗೆ ತಲೆ ಸಿಡಿದಂತಾಗ್ತಿತ್ತು. ಇದೆಲ್ಲ ಸುಳ್ಳಾಗಿರ್ಲಿ ಅಂತ ಅಂದುಕೊಳ್ತಾ ಇದ್ದ. ಆದ್ರೆ ಅವಳು ಮಾತ್ರ ಇನ್ನೂ ಮುಂದುವರೆದು, ಈಗ ನೀನು ಸೇಡು ದ್ವೇಷ ಅಂತೇನೋ ಬಂದಿದೀಯಾ, ಅದನ್ನ ಪೂರ್ಣ ಮಾಡೋಕೆ ನಾನೇನೋ ಅಡ್ಡ ಬರಲ್ಲ. ಯಾರನ್ನು ಬೇಕಾದ್ರೂ ಕೊಲ್ಲು, ನನಗೂ ಒಳ್ಳೆಯದೇ. ಆಮೇಲೆ ನೀನು ಜೊತೆಯಾಗೋಣ, ನಾನೇ ನಿನ್ನ ರಾಣಿ ಆಗ್ತೇನೆ ಅಂತ ಹೇಳ್ತಾಳೆ. ಇವಳ ಈ ಕೆಟ್ಟ ಸ್ವರೂಪ ಗೊತ್ತಾದ ಮೇಲೆ ಕೋಪಗೊಂಡ ಅಮ್ಲೆತ್ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟೋಗ್ತಾನೆ. ಆದ್ರೆ ಸಿಟ್ಟು ಇನ್ನೂ ಇಳಿಯದಿದ್ದಕ್ಕೆ ಹೋಗಿ ಥೋರಿರ್ನ ಕೊಂದು ಹಾಕ್ತಾನೆ. ಇಷ್ಟು ಮಾಡಿ ಓಲ್ಗಾ ಹತ್ತಿರಕ್ಕೆ ಬಂದು ಗುದ್ರಾಲ್ ಕೂಡ ಫಿಯೋಲ್ನಿರ್ ಹಾಗೇನೆ ಕೆಟ್ಟವಳು. ಅವಳ ಮೇಲಿನ ಕೋಪಕ್ಕೆ ಥೋರಿರ್ ಬಲಿಯಾದ. ನಾನಿನ್ನು ಇಲ್ಲೇ ಇದ್ರೆ ನನ್ನ ಕಥೆಯನ್ನ ಮುಗಿಸ್ತಾರೆ, ಬೆಟ್ಟಗಳಲ್ಲಿ ಕಣ್ಣು ತಪ್ಪಿಸಿಕೊಂಡಿರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಮರುದಿನ ಥೋರಿರ್ನ ಹೆಣದ ಮುಂದೆ ಫಿಯೋಲ್ನಿರ್ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ. ಹೆಣದ ಹೃದಯ ಇರ್ಲಿಲ್ಲ, ಹಾಗಾಗಿ ಇದು ಕೂಡ ಯಾವುದೋ ಕೆಟ್ಟ ಶಕ್ತಿ ಮಾಡಿದ್ದು ಅಂತ ಅವನು ಅಂದ್ಕೊಂಡಿದ್ದ. ಅದಕ್ಕೆ ಗುದ್ರಾಲ್, ಇದ್ಯಾವುದು ಕೆಟ್ಟ ಶಕ್ತಿ ಮಾಡ್ತಾ ಇರೋದಲ್ಲ, ಬದಲಾಗಿ ನನ್ನ ಗಂಡನ ಮಗ ಅಮ್ಲೆತ್ ಬಂದಿದ್ದಾನೆ, ಅವನೇ ಇದೆಲ್ಲದಕ್ಕೂ ಕಾರಣ. ಈಗ ಅವನನ್ನ ಕೊಂದ್ರೆ ಮಾತ್ರ ಎಲ್ಲದಕ್ಕೂ ಕೊನೆ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಫಿಯೋಲ್ನಿರ್ ಎಲ್ಲಾ ಗುಲಾಮರನ್ನ ಸಾಲಾಗಿ ಮಂಡಿಯೂರಿ ಕೂರಿಸ್ತಾನೆ. ನಂತರ ಒಬ್ಬೊಬ್ಬರ ಹತ್ರನೇ ಅಮ್ಲತ್ ಎಲ್ಲಿದ್ದಾನೆ ಅಂತ ಕೇಳ್ತಾ ಗೊತ್ತಿಲ್ಲ ಅಂತ ಹೇಳಿದವರನ್ನ ಕೊಲ್ತಾ ಬರ್ತಾನೆ. ಕೊನೆಯದಾಗಿ ಅಮ್ಲತ್ಗೆ ಅಂತ ಕೊಟ್ಟಿದ್ದ ಓಲ್ಗಾ ಹತ್ತಿರ ಅವನ ಬಗ್ಗೆ ಕೇಳ್ತಾನೆ. ಅವಳು ಏನು ಹೇಳದೆ ಶಾಂತವಾಗಿ ಇರ್ತಾಳೆ. ಅವಳಿಗೆ ಅಮ್ಲತ್ ಎಲ್ಲಿದ್ದಾನೆ ಅಂತ ಗೊತ್ತು ಅನ್ನೋದು ಫಿಯೋಲ್ನಿರ್ಗೆ ಗೊತ್ತಾಗಿತ್ತು. ಅವಳನ್ನು ಕೊಲ್ಲುವವನಾಗಿದ್ದ. ಅಷ್ಟರಲ್ಲಿ ಅಮ್ಲತ್ ದೂರದಿಂದ ಕೂಗ್ತಾನೆ. ಅವಳನ್ನ ಬಿಟ್ಟು ನಿನ್ನ ಮಗನ ಹೃದಯವನ್ನ ತಗೋ ಅಂತ ಹೇಳ್ತಾ ಒಂದು ಚೀಲವನ್ನ ಕಾಣಿಸ್ತಾನೆ. ಅವನು ಬಂದಿದ್ದು ನೋಡಿ ಎಲ್ಲರನ್ನು ಬಿಟ್ಟು ಅವನ ಮೇಲೆ ಫಿಯೋಲ್ನಿರ್ನ ಗಮನ ಹೋಗುತ್ತೆ. ಅವನನ್ನ ಹಿಡಿದು ಕೊಲ್ಲಿ ಅಂತ ಗುದ್ರಾಲ್ ನಿಂತಲ್ಲಿಂದಲೇ ಕೂಗ್ತಾಳೆ. ಸೈನಿಕರೆಲ್ಲ ಅಮ್ಲೆತ್ನ ಹಿಡಿದು ಮುಖಾಮೂತಿಗೆ ಹೊಡಿತಾ ಇದ್ರೆ ಆ ಕಡೆ ಎಲ್ಲರಿಂದ ಓಲ್ಗಾ ತಪ್ಪಿಸಿಕೊಂಡು ಓಡೋಗ್ಬಿಡ್ತಾಳೆ. ಈಗ ಸಿಕ್ಬಿದ್ದವನೇನೋ ಸಿಕ್ಬಿದ್ದಿದ್ದ, ಆದ್ರೆ ಸೈಲೆಂಟ್ ಆಗಿರೋದ್ ಬಿಟ್ಟು ಹೃದಯ ಏನೋ ಹೌದು, ಆದ್ರೆ ಆ ಹೆಣದ್ದು ಅನ್ನೋದನ್ನ ಹೇಗೆ ನಂಬ್ತೀಯಾ? ಮೊನ್ನೆ ರಾತ್ರಿ ಸತ್ತೋಗಿರೋ ನಾಯಿದು ಆಗಿರಬಹುದು ಅಂತ ಫಿಯೋಲ್ನಿರ್ ಮತ್ತು ಕೆರಳುವ ಹಾಗೆ ಮಾತಾಡ್ತಾನೆ. ಫಿಯೋಲ್ನಿರ್ ಇವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಕೈಗೆ ಹಗ್ಗ ಕಟ್ಟಿ ನೇತು ಹಾಕಿ ಎಲ್ಲಾ ಕಡೆಯಿಂದ ರಕ್ತ ಬರುವ ಹಾಗೆ ಬಾರಿಸ್ತಾನೆ. ನಂತರ ಫಿಯೋಲ್ನಿರ್ ಅಲ್ಲಿಂದ ಹೋದ್ಮೇಲೆ ಅದೇ ಜಾಗಕ್ಕೆ ಕಾಗೆಗಳ ಗುಂಪು ಬಂದಿತ್ತು. ಅವುಗಳು ತಡ ಮಾಡದೆ ಹಗ್ಗವನ್ನ ಕತ್ತರಿಸಿ ಅಮ್ಲೆತ್ನನ್ನ ಬಿಡಿಸ್ತವೆ ಮತ್ತು ಅಮ್ಲೆತ್ನ ಸಹಾಯಕ್ಕೆ ವೆಲ್ಕ್ರಿಗಳನ್ನ ಕರೆಸುವ ಸಲುವಾಗಿ ನರಕದ ದೇವತೆಯು ಅಲ್ಲಿಗೆ ಬರ್ತಾನೆ. ಇನ್ನು ಸತ್ತ ಥೋರಿರ್ನ ಅಂತ್ಯ ಸಂಸ್ಕಾರ ನಡೀತಾ ಇತ್ತು. ಅವನು ಮದುವೆ ಆಗದೆ ಸತ್ತಿದ್ದಕ್ಕೆ ಈಗ ಒಬ್ಬಳು ಹೆಣ್ಣನ್ನ ಅವನಿಗೆ ಮದುವೆ ಮಾಡಿಸಿ ರಾಣಿಯ ಪಟ್ಟ ಕೊಟ್ಟು ಅವಳನ್ನು ಪರಲೋಕಕ್ಕೆ ಕಳಿಸಲಾಗ್ತಾ ಇತ್ತು. ಇವರಿಬ್ಬರ ಪ್ರಯಾಣ ಸುಖಕರವಾಗಿರಲಿ ಅಂತ ಒಂದು ಕುದುರೆಯನ್ನ ಬಲಿ ಕೊಟ್ಟು ಅದನ್ನು ಕಳಿಸಲಾಗತ್ತೆ. ನಂತರ ರಕ್ತದಿಂದ ರಾಜ ಹಾಗೂ ರಾಜಕುಮಾರನಿಗೆ ರಾಣಿ ಶುದ್ಧ ಮಾಡ್ತಾಳೆ. ಇದು ಅವರ ಸಂಪ್ರದಾಯ ಆಗಿತ್ತು. ಇಷ್ಟು ಮುಗಿಸಿ ಅಮ್ಲೆತಿದ್ದಲಿಗೆ ಬಂದ್ರೆ ಅಲ್ಲಿ ಒಂದಷ್ಟು ಕಾಗೆಗಳನ್ನ ಬಿಟ್ರೆ ಮತ್ಯಾರು ಇರಲ್ಲ. ಅದೇ ಎಲ್ಲಿಗೆ ಹೋದ ಅಂತ ನೋಡಿದ್ರೆ ಓಡೆನು ದೇವರ ಆದೇಶದಂತೆ ವೆಲ್ಕ್ರಿ ಬಂದು ತನ್ನ ಕುದುರೆಯ ಮೇಲೆ ಅಮ್ಲೆತ್ನ ತಗೊಂಡೋಗಿರ್ತಾಳೆ. ಇಷ್ಟೊತ್ತು ಪ್ರಜ್ಞೆ ಇಲ್ಲದೆ ಬಿದ್ಕೊಂಡಿದ್ದ ಅಮ್ಲೆತ್ಗೆ ಪ್ರಜ್ಞೆ ಬಂದಾಗ ಇನ್ನು ಭೂಮಿಯಲ್ಲಿಯೇ ಇದ್ದ ಎದುರಿಗೆ ಓಲ್ಗಾ ಇರ್ತಾಳೆ. ಅವಳು ಆ ಸಮಯಕ್ಕೆ ಬಿಟ್ಟು ಹೊರಟಿದ್ರು ಈಗ ಮತ್ತೆ ಅವನನ್ನ ತನ್ನ ಹತ್ರಕ್ಕೆ ಕರೆಸಿಕೊಂಡಿರ್ತಾಳೆ. ಈಗ ಇಷ್ಟೆಲ್ಲ ನಡೆದ ಮೇಲೂ ಮತ್ತೆ ಸೇಡು ಅಂತ ಹೋಗೋದ್ರಲ್ಲಿ ಪ್ರಯೋಜನ ಇಲ್ಲ. ನಮ್ಮದೇ ಆದ ಹೊಸ ಜೀವನವನ್ನ ಹುಡುಕಿಕೊಳ್ಳೋಣ ಅಂತ ಓಲ್ಗಾ ಹೇಳ್ತಾಳೆ. ಅವಳ ಮಾತು ಅಮ್ಲೆತ್ಗೂ ಸರಿ ಅನ್ಸುತ್ತೆ. ಹಾಗಾಗಿ ಸಮುದ್ರ ದಾಟಿ ಮತ್ತೊಂದು ರಾಜ್ಯಕ್ಕೆ ಹೋಗಿ ಜೀವನ ಮಾಡುವುದಾಗಿ ಅವರಿಬ್ಬರು ನಿರ್ಧಾರ ಮಾಡ್ತಾರೆ. ಅದರಂತೆ ಬೇರೆ ದೇಶಕ್ಕೆ ಹೋಗ್ತಿದ್ದ ದೋಣಿಯನ್ನು ಹತ್ತುತ್ತಾರೆ. ಅಲ್ಲಿ ಇಬ್ಬರು ಮಾತಾಡಿಕೊಳ್ತಾ ಇದ್ದಾಗ ಅಮ್ಲತ್ಗೆ ಫಿಯೋಲ್ನಿರ್ ಓಲ್ಗಾ ಕುತ್ತಿಗೆಗೆ ಮಾಡಿದ ಗಾಯ ಕಾಣುತ್ತೆ. ತನಗೋಸ್ಕರ ಕಷ್ಟಪಟ್ಟಿದ್ದಕ್ಕೆ ಅವಳಿಗೆ ಹೀಗಾಯ್ತು ಅಂತ ಅವನಿಗೆ ಬೇಜಾರಾಗಿತ್ತು. ಆ ಗಾಯಕ್ಕೆ ಮುತ್ತಿಡ್ತಾನೆ. ಆಗ ಅವನಿಗೆ ಅವಳ ವಂಶ ಪರಂಪರೆ ಫೀಲ್ ಆಗತ್ತೆ. ಅದರಲ್ಲಿ ಕೊನೆಗೆ ಇಬ್ಬರು ಮಕ್ಕಳಿದ್ರು. ಅದು ಮತ್ಯಾರು ಅಲ್ಲ, ಇವರಿಬ್ಬರಿಗೆ ಮುಂದೆ ಹುಟ್ಟುವ ಮಕ್ಕಳಾಗಿದ್ರು. ಅಮ್ಲತ್ಗೆ ತುಂಬಾನೇ ಖುಷಿಯಾಗತ್ತೆ. ಇದನ್ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಓಲ್ಗಾ ಹೇಳಬೇಕು ಅಂತಾನೆ ಇದ್ದೆ, ಆದ್ರೆ ನಮ್ಮ ಮಕ್ಕಳು ಸುರಕ್ಷಿತವಾದ ಜಾಗವನ್ನ ತಲುಪಿದ ಮೇಲೆ ಈ ವಿಷಯ ಹೇಳೋದು ಸರಿ ಅಂತ ಅಂದುಕೊಂಡು ಸುಮ್ಮನಿದ್ದೆ ಅಂತ ಹೇಳ್ತಾಳೆ. ಅವಳು ಹೇಳಿದ್ದು ಹೊಸ ಜಾಗ, ಹೊಸ ಜನರ ಮಧ್ಯದಲ್ಲಿ ನಮ್ಮ ಜೀವನ ಸುರಕ್ಷಿತವಾಗಿ ನಡೆಯುತ್ತೆ ಅಂತಾಗಿತ್ತು. ಆದ್ರೆ ಅಮ್ಲೆತ್ನ ಯೋಚನೆಯೇ ಬೇರೆ ಆಗಿತ್ತು. ಎಲ್ಲಿಯವರೆಗೆ ಫಿಯೋಲ್ನಿರ್ ಜೀವಂತ ಇರ್ತಾನೋ ಅಲ್ಲಿಯವರೆಗೆ ನಮ್ಮ ವಂಶದ ಕುಡಿಗಳಿಗೆ ಅಪಾಯ ತಪ್ಪಿದ್ದಲ್ಲ. ಅವನನ್ನ ಕೊಂದೇ ನಾನು ವಾಪಸ್ ಬರೋದು ಅಂತ ಹೇಳಿ ಓಲ್ಗಾ ಎಷ್ಟು ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಒಪ್ಪದೆ ದೋಣಿ ಹಾರಿ ಹೋಗ್ಬಿಡ್ತಾನೆ. ಇನ್ನು ಫಿಯೋಲ್ನಿರ್ ಇದ್ದಲ್ಲಿ ಬಂದ ಅಮ್ಲೆತ್ ಮೊದಲಿಗೆ ಸುಮಾರಷ್ಟು ಸೈನಿಕರನ್ನ ಕೊಂದಾಕ್ತಾನೆ. ತನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಫಿಯೋಲ್ನಿರ್ ಗುದ್ರಾಲ್ ಹಾಗೂ ಗುನಾರ್ ಹತ್ರ ಅಡಗಿ ಕೂತುಕೊಂಡಿರಲು ಹೇಳಿ ಖಡ್ಗ ಹಿಡಿದು ತಾನು ಹೋಗ್ತಾನೆ. ಇವನು ಆ ಕಡೆ ಹೋಗಿದ್ದೆ ಅದೇ ಮನೆಗೆ ಅಮ್ಲೆತ್ ಬರ್ತಾನೆ. ಆಗ ಅವನ ಮೇಲೆ ಹಿಂದೆಯಿಂದ ಗುದ್ರಾಲ್ ದಾಳಿ ಮಾಡ್ತಾಳೆ. ಈ ಸಲ ಕ್ರೂರವಾದ ಮನಸ್ಸನ್ನ ಇಟ್ಕೊಂಡು ಬಂದಿದ್ದ ಅಮ್ಲೆತ್ ಅವಳನ್ನ ಕೊಂದು ಹಾಕ್ತಾನೆ. ಅದೇ ರೀತಿ ಮತ್ತೊಂದು ಕಡೆಯಿಂದ ದಾಳಿ ಮಾಡಿದ ಗುನಾರ್ನನ್ನು ಕೊಂದು ಹಾಕ್ತಾನೆ. ಇಷ್ಟೆಲ್ಲ ನಡೆದು ಇಬ್ಬರ ಹೆಣ ಬಿದ್ದ ಮೇಲೆ ಅಲ್ಲಿಗೆ ಫಿಯೋಲ್ನಿರ್ ಬರ್ತಾನೆ. ಆದ್ರೆ ಕೋಪವನ್ನ ಹೊರಗಾಗಿ ಅಮ್ಲೆತ್ನ ಮೇಲೆ ಹೊಡೆದಾಟ ಮಾಡಲ್ಲ. ಬದಲಾಗಿ ಇಬ್ಬರ ಹೆಣವನ್ನು ತಗೊಂಡು ನರಕದ ದ್ವಾರದಲ್ಲಿ ನಮ್ಮಿಬ್ಬರ ಯುದ್ಧ ನಡೆಯತ್ತೆ, ಅಲ್ಲಿಗೆ ಬಾ ಅಂತ ಆಮಂತ್ರಣ ಕೊಟ್ಟು ಹೊರಟು ಬಿಡ್ತಾನೆ.
ಅಮ್ಲೆತ್ ಅಲ್ಲಿಗೆ ಹೋದಾಗ ಮೊದಲಿಗೆ ಸಿಕ್ಕಿದ್ದೇ ಗುದ್ರಾಲ್ ಹಾಗೂ ಗುನಾರ್ನ ಹೆಣ ಆಗಿತ್ತು. ಜೊತೆಗೆ ಒಂದು ಕುದುರೆಯನ್ನು ಬಲಿ ಕೊಡಲಾಗಿತ್ತು. ಅವಳಿಗೆ ಅಂತಿಮ ವಿದಾಯ ಹೇಳಿ ಯುದ್ಧಕ್ಕೆ ಅಮ್ಲೆತ್ ತಯಾರಾಗ್ತಾನೆ. ಖಡ್ಗ ಹಿಡಿದು ಫಿಯೋಲ್ನಿರ್ನ ಕರೆಯುತ್ತಾ ಮುಂದೆ ಹೋಗ್ತಾನೆ. ಹಾಗೆ ಸುಮಾರು ದೂರ ಬಂದ ಮೇಲೆ ಫಿಯೋಲ್ನಿರ್ ಅಮ್ಲೆತ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಬ್ಬರಲ್ಲೂ ಘನಘೋರ ಯುದ್ಧ ನಡೆಯುತ್ತೆ. ವಯಸ್ಸಾಗಿದ್ದರೂ ಫಿಯೋಲ್ನಿರ್ನ ಭುಜಬಲ ಕಡಿಮೆ ಆಗಿರ್ಲಿಲ್ಲ. ಅಮ್ಲೆತ್ ಸೇಡು ದ್ವೇಷ ಪೂರ್ಣ ಆಗಿಲ್ಲ ಅಂತ ಸೋಲ್ತಾ ಇರ್ಲಿಲ್ಲ. ಕೊನೆಗೆ ಅಮ್ಲೆತ್ ಫಿಯೋಲ್ನಿರ್ನ ರುಂಡ ಮುಂಡ ಬೇರೆ ಮಾಡಿದ್ರೆ ಫಿಯೋಲ್ನಿರ್ ಅಮ್ಲೆತ್ಗೆ ಚುಚ್ಚಿ ಬಿಡ್ತಾನೆ. ಹೀಗೆ ಇಬ್ಬರು ಒಂದೇ ಸಮಯಕ್ಕೆ ಸತ್ತು ಹೋಗ್ತಾರೆ. ಅಮ್ಲೆತ್ಗೆ ಕೊನೆಯ ಕ್ಷಣದಲ್ಲಿ ವ್ಯಾಲ್ಕ್ರಿ ಬಂದು ತನ್ನನ್ನ ಹೊತ್ಕೊಂಡು ಹೋದಂತೆ ಫೀಲ್ ಆಗತ್ತೆ. ಅದೇ ರೀತಿ ಕೊನೆಯದಾಗಿ ಓಲ್ಗಾ ಹಾಗೂ ತನ್ನ ಇಬ್ಬರು ಮಕ್ಕಳನ್ನ ಜೊತೆಗೆ ನೋಡಿ ಕಣ್ಣು ಮುಚ್ಚಿಕೊಳ್ತಾನೆ.